ಪಾಕಿಸ್ತಾನದ 50,000ಕ್ಕೂ ಹೆಚ್ಚು ಜನ ಬೇರೆ ದೇಶಗಳಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ. ಉಗ್ರರಿಗೆ ಹಣ ಕೊಟ್ಟು ಜಾಗ ಕೊಟ್ಟು ಸಾಕ್ತಾ ಇರೋ ಪಾಕಿಸ್ತಾನ ಸರ್ಕಾರ ಅಲ್ಲಿನ ಪ್ರಜೆಗಳ ಬಗ್ಗೆ ಕಾಳಜಿಯೇ ತೋರಿಸ್ತಾ ಇಲ್ಲ. ಮತ್ತೊಂದು ಕಡೆ ಭಾರತ ಪಾಕ್ ಪ್ರಜೆಗಳನ್ನ ಒದ್ದು ಆಚೆ ಹಾಕ್ತಾ ಇದೆ. ಹೊಸ ಸುದ್ದಿ ಏನಂದ್ರೆ, ಬೆಂಗಳೂರಿನಲ್ಲಿವೆ ಪಾಕಿಸ್ತಾನ ಮತ್ತು ಚೀನಾ ಪ್ರಜೆಗಳ ಆಸ್ತಿ. ಬೆಂಗಳೂರಿನಲ್ಲಿ ಪಾಕಿಸ್ತಾನ ಪ್ರಜೆಗಳು 5 ಆಸ್ತಿಯನ್ನ ಹೊಂದಿದ್ದಾರೆ. ಇನ್ನು ಚೀನಾದ ಒಬ್ಬ ಪ್ರಜೆ ಕೂಡ ಬೆಂಗಳೂರಿನಲ್ಲಿ ಬಂದು ಆಸ್ತಿಯನ್ನ ಹೊಂದಿದ್ದಾರೆ. ಇಡೀ ದೇಶದಲ್ಲಿ 12,000ಕ್ಕೂ ಹೆಚ್ಚು ಆಸ್ತಿಗಳು ಈ ಶತ್ರು 2 ದೇಶದ ನಾಗರಿಕರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿವೆ. ಈ ಎಲ್ಲವಕ್ಕೂ ಒಂದು ಗತಿ ಕಾಣಿಸೋದಕ್ಕೆ ಇದೀಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಹೌದು, ಭಾರತದಲ್ಲಿ ಪಾಕಿಸ್ತಾನ ಪ್ರಜೆಗಳು ಕೂಡ ಆಸ್ತಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಹಲವು ಪಾಕ್ ಪ್ರಜೆಗಳ ಆಸ್ತಿ ಇರುವುದು ಬೆಳಕಿಗೆ ಬಂದಿದೆ. ಶತ್ರು ರಾಷ್ಟ್ರವನ್ನ ಬುಡ ಸಮೇತ ಕಿತ್ತು ಹಾಕುವ ದೃಢ ನಿರ್ಧಾರ ಮಾಡಿರೋ ಭಾರತ ಸರ್ಕಾರ ಇದೀಗ ಪಾಕಿಸ್ತಾನಿಗಳ ಆಸ್ತಿಯನ್ನ ಹರಾಜು ಹಾಕಲು ಮುಂದಾಗಿದೆ. ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ನಮ್ಮ ಇನ್ನೊಂದು ಶತ್ರು ದೇಶವಾಗಿರೋ ಚೀನಾ ಪ್ರಜೆಗಳು ಕೂಡ ಬೆಂಗಳೂರು ಸೇರಿದಂತೆ ಭಾರತದ ಕೆಲವೆಡೆ ಆಸ್ತಿಯನ್ನ ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ ಇರುವ ಭಾರತದ ಶತ್ರು ದೇಶಗಳ 6 ಆಸ್ತಿಗಳನ್ನ ಸರ್ಕಾರ ಈಗಾಗಲೇ ಗುರುತಿಸಿದೆ. ಅಲ್ಲದೆ ಬೆಂಗಳೂರು ನಗರ ಜಿಲ್ಲಾಡಳಿತದ ಮೂಲಕ ಶತ್ರು ದೇಶಗಳ ಆಸ್ತಿಗಳನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಲು ಮುಂದಾಗಿದೆ ಅಂತ ವರದಿಯಾಗಿದೆ. ನಮ್ಮ ರಾಜ್ಯದಲ್ಲಿ ಶತ್ರು ದೇಶಗಳ ಒಟ್ಟು 24 ಆಸ್ತಿಗಳಿವೆ. ಅವುಗಳಲ್ಲಿ 12 ಆಸ್ತಿಗಳು ಬೆಂಗಳೂರು ಜಿಲ್ಲಾಡಳಿತದ ವ್ಯಾಪ್ತಿಯಲ್ಲೇ ಇವೆ. ಈ ಪೈಕಿ 6 ಆಸ್ತಿಗಳು ಶತ್ರು ದೇಶಗಳ ಪ್ರಜೆಗಳ ಹೆಸರಿನಲ್ಲಿವೆ. ಈ 6 ಆಸ್ತಿಗಳ ಪೈಕಿ 5 ಆಸ್ತಿಗಳು ಪಾಕಿಸ್ತಾನದ ಪ್ರಜೆಗಳ ಹೆಸರಿನಲ್ಲಿವೆ. ಒಂದು ಆಸ್ತಿ ಚೀನಾ ದೇಶದ ಪ್ರಜೆಯ ಹೆಸರಲ್ಲಿದೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿರುವ ಈ 2 ಶತ್ರು ದೇಶಗಳ ಆಸ್ತಿಗಳ ಮೌಲ್ಯ 600 ಕೋಟಿಗಿಂತಲೂ ಹೆಚ್ಚು ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಕಡಿಮೆ ಎಂದರೂ ಈ 6 ಆಸ್ತಿಗಳ ಮಾರಾಟದಿಂದ ಕೇಂದ್ರ ಸರ್ಕಾರದ ಖಜಾನೆಗೆ 600 ಕೋಟಿ ರೂಪಾಯಿ ಹರಿದು ಬರಲಿದೆ. ಈ 6 ಆಸ್ತಿಗಳನ್ನ ಹರಾಜು ಹಾಕಿ ಮಾರಾಟ ಮಾಡಲು ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿದ್ಯಂತೆ. ಹರಾಜಿನ ಮೂಲಕ ಆಸ್ತಿ ಮಾರಾಟ ಮಾಡಿ ಮಾರುಕಟ್ಟೆ ಮೌಲ್ಯದ ಹಣವನ್ನ ಸರ್ಕಾರಿ ಬೊಕ್ಕಸಕ್ಕೆ ಸೇರಿಸಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎನ್ನಲಾಗಿದೆ. ಒಟ್ಟಾರೆ ಪಾಕಿಸ್ತಾನದ ಒಂದೇ ಒಂದು ಕುರುಹು ಭಾರತ ನೆಲದಲ್ಲಿ ಇರುವುದು ಬೇಡ ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದಂತಿದೆ. ಈಗಾಗಲೇ ಅಕ್ರಮ ವಲಸೆಗಾರರನ್ನ ಭಾರತ ಹುಡುಕಿ ದೇಶದಿಂದ ಹೊರಗೆ ಹಾಕ್ತಾ ಇದೆ. ಪಾಕಿಸ್ತಾನಿಗಳು ಸೇರಿದಂತೆ ರಾಜ್ಯದಲ್ಲಿದ್ದಾರೆ 137 ಅಕ್ರಮ ವಲಸಿಗರು ಬೀಡು ಬಿಟ್ಟಿರೋ ವಿಚಾರ ಸುದ್ದಿಯಾಗಿದೆ. ಇದರಲ್ಲಿ ಪಾಕಿಸ್ತಾನಿ, ಬಾಂಗ್ಲಾದೇಶ ಹಾಗೂ ರೋಹಿಂಗ್ಯಾ ಮುಸ್ಲಿಮರು ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಈ ಪೈಕಿ 84 ಮಂದಿ ಈಗಾಗಲೇ ಗಡೀಪಾರು ಮಾಡಲಾಗಿದೆ. ಭಟ್ಕಳದಲ್ಲಿ ಒಟ್ಟು 14 ಪಾಕಿಸ್ತಾನಿ ಮೂಲದವರಿದ್ದು ಅವರಲ್ಲಿ 10 ಮಹಿಳೆಯರಿದ್ದಾರೆ. 3 ಮಕ್ಕಳಿದ್ರೆ ಇನ್ನೊಬ್ಬ ಮಹಿಳೆ ಅಕ್ರಮ ವಲಸಿಗರಿದ್ದಾರೆ. ಭಟ್ಕಳದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಪಾಕ್ ಪ್ರಜೆಗಳಿರೋ ಬಗ್ಗೆ ತನಿಖೆ ನಡೀತಾ ಇದೆ. ಪಹಲ್ಗಾಮ್ ಘಟನೆಯ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಕೆಲವೊಂದು ಗಂಭೀರ ಕ್ರಮಗಳನ್ನು ಕೈಗೊಳ್ತಾ ಇದೆ. ಈ ಪೈಕಿ ಭಾರತದಲ್ಲಿರೋ ಪಾಕಿಸ್ತಾನಿ ಪ್ರಜೆಗಳಿಗೆ ತಮ್ಮ ದೇಶಕ್ಕೆ ವಾಪಸ್ ತೆರಳುವಂತೆ ಸೂಚಿಸಲಾಗಿದೆ. ರಾಜ್ಯದಲ್ಲಿ 88 ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಎನ್ನಲಾಗಿದ್ದು ಅವರಲ್ಲಿ 84 ಮಂದಿ ದೀರ್ಘಾವಧಿಯ ವೀಸಾದಲ್ಲಿದ್ದಾರೆ ಮತ್ತು 4 ವಿಸಿಟರ್ಸ್ ವೀಸಾದಲ್ಲಿದ್ದಾರೆ ಅಂತ ವರದಿಯಾಗಿದೆ. ರಾಜ್ಯ ಸರ್ಕಾರ ಕೂಡ ಅಕ್ರಮ ವಲಸಿಗರ ಬಗ್ಗೆ ಗಂಭೀರ ಚಿಂತನೆಯನ್ನ ನಡೆಸಿದೆ. ಕರ್ನಾಟಕದಲ್ಲಿ ಅವಧಿ ಮೀರಿ ನೆಲೆಸಿರುವ ವಿದೇಶಿಗರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಗೃಹ ಇಲಾಖೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಮೋದಿ ಸರ್ಕಾರ ತೆಗೆದುಕೊಂಡಿರೋ ಈ ದೃಢ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸೌದಿ ಅರೇಬಿಯಾ ಕೂಡ ಪಾಕ್ ಭಿಕ್ಷುಕರನ್ನ ತನ್ನ ದೇಶದಿಂದ ಆಚೆ ಹಾಕ್ತಾ ಇದೆ. ಕಳೆದ 16 ತಿಂಗಳಲ್ಲಿ ಸೌದಿ ಅರೇಬಿಯಾ ಒಟ್ಟು 5,033 ಪಾಕಿಸ್ತಾನಿ ಭಿಕ್ಷುಕರನ್ನ ತನ್ನ ದೇಶದಿಂದ ಹೊರಹಾಕಿದೆ. ಪಾಕಿಸ್ತಾನ ಸರ್ಕಾರ IMFನಿಂದ ಸಾಲ ಪಡೆದು ಭಯೋತ್ಪಾದಕರನ್ನ ಸಾಕ್ತಾ ಇದ್ರೆ ಅಲ್ಲಿನ ಸಾಮಾನ್ಯ ಜನರು ಪಾಪ ಇನ್ನೇನ್ ಮಾಡ್ತಾರಲ್ವಾ. ಪಾಕ್ನ ಬಡ ಪ್ರಜೆಗಳು ವಿದೇಶಗಳಿಗೆ ಹೋಗಿ ಭಿಕ್ಷೆ ಬೇಡುವಂತಾಗಿದೆ. ದುರಂತ ಅಂದ್ರೆ ಕಳೆದ 3 ವರ್ಷಗಳಲ್ಲಿ ಪ್ರಪಂಚದಾದ್ಯಂತ ದೇಶಗಳಲ್ಲಿ 50,000 ಪಾಕಿಸ್ತಾನಿಗಳು ಭಿಕ್ಷಾಟನೆ ಮಾಡ್ತಾ ಇರುವುದು ವರದಿಯಾಗಿದೆ. ಪಾಕ್ ಸರ್ಕಾರ ಉಗ್ರರಿಗೆ ಬಿರಿಯಾನಿ ಹಾಕಿ ಸಾಕೋ ಬದಲು ಅಲ್ಲಿನ ಬಡ ಜನರಿಗೆ ಚಿತ್ರಾನ್ನ ಹಾಕಿದ್ರೂ ಸಾಕಾಗಿರ್ತಿತ್ತು. ಪಾಕ್ ಪ್ರಜೆಗಳು ಇವತ್ತು ಈ ರೀತಿ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.